ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಹುಕೋಟಿ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಕಿ ಸೇರಿ ಮೂವರ ವಿರುದ್ಧ ಇಡಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದೆ. ಶ್ರೀಕಿ, ರಾಬಿನ್, ಸುನೀಶ್ ಹೆಗ್ಡೆ ಇವರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಮೇ ತಿಂಗಳಲ್ಲಿ ಮೂವರು ಆರೋಪಿಗಳನ್ನ ಬಂಧಿಸಿದ್ದಂತ ಇಡಿ ಹಗರಣ ಸಂಬಂಧ 3500 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಡಾರ್ಕ್ ವೆಬ್ಸೈಟ್ ಮೂಲಕ ಅಕ್ರಮ ಹಣ ಸಂಪಾದನೆ, ಅಕ್ರಮ ಹಣ ವರ್ಗಾವಣೆ, ಸರ್ಕಾರಿ ವೆಬ್ಸೈಟ್ ಹ್ಯಾಕಿಂಗ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದ್ದ ಆರೋಪಗಳಿಗೆ ಸಂಬಂಧಿಸಿದಂತೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ. ಖಾಸಗಿ ಕಂಪನಿ, ಇಬ್ಬರು ಖಾಸಗಿ ವ್ಯಕ್ತಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಇಡಿ ವಿಶೇಷ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಮೂವರು ಆರೋಪಿಗಳು, ಇವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳು, ಅದರ ಜೊತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಟ್ರಾನ್ಸಾಕ್ಷನ್ ಇರಬಹುದು, ಅದೇ ರೀತಿಯಾಗಿ ಈ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರು ಎಲ್ಲೆಲ್ಲಿ ಐಷಾರಾಮಿ ಜೀವನ ಮಾಡ್ತಾ ಇದ್ರು, ಐಷಾರಾಮಿ ಜೀವನ ಮಾಡೋದಕ್ಕೆ ಯಾರೆಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಅನೇಕರ ಮನೆ ಮೇಲೆ ದಾಳಿ ನಡೆಸಿದ್ರು. ಸದ್ಯ ಈಗ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್, ಇಡಿ ವಿಶೇಷ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ. ಈ ದೋಷಾರೋಪ ಪಟ್ಟಿಯಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿವೆ ಮಂಜುನಾಥ್? ಕಳೆದ 35 ದಿನಗಳ ಹಿಂದೆ ಬೆಂಗಳೂರಿನ ಏನು ಪ್ರಮುಖ ಆರೋಪಿಗಳಾಗಿರ್ತಕ್ಕಂಥ ಬಿಟ್ಕಾಯಿನ್ ಪ್ರಕರಣದಲ್ಲಿ ಕೇಳಿ ಬಂದಿದ್ದ ಶ್ರೀಕಿ ಜೊತೆಗೆ ಅವರ ಸ್ನೇಹಿತರಾದಂತ 4 ಜನರ ಸಂಬಂಧಪಟ್ಟಂತೆ ಬೆಂಗಳೂರು ಸೇರಿದಂತೆ 5 ಕಡೆ ದಾಳಿಯನ್ನ ಮಾಡಿದ್ರು. ದಾಳಿ ಸಂದರ್ಭದಲ್ಲಿ ಏನು ಅವರಿಗೆ ಅಂದ್ರೆ ಇಡೀ ಬಿಟ್ಕಾಯಿನ್ ಹಗರಣದಲ್ಲಿ ಕಲೆ ಹಾಕಿದಂತ ಒಂದಷ್ಟು ಮಾಹಿತಿ, ಅದಕ್ಕೆ ಬೇಕಾಗಿದ್ದಂತ ಪೂರಕ ದಾಖಲೆಗಳು, ಸಾಕ್ಷಿಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ದಾಳಿಯನ್ನ ಮಾಡಿದ್ರು. ಬೆಂಗಳೂರಿನ ಜಯನಗರ ಜೊತೆಗೆ ಶಾಂತಿನಗರ, ಮೈಸೂರು ಸೇರಿದಂತೆ 5 ಕಡೆ ದಾಳಿಯನ್ನ ಮಾಡಿದ್ರು. ಆ ದಾಳಿ ಸಂದರ್ಭದಲ್ಲಿ ಕಲೆ ಹಾಕಿದಂತ ಮಾಹಿತಿ ಆಧಾರದ ಮೇಲೆ ಬಿಟ್ಕಾಯಿನ್ ಹಗರಣದಲ್ಲಿ ಶ್ರೀಕಿ ಅಂಡ್ ಗ್ಯಾಂಗ್ ಏನೆಲ್ಲ ಲೂಟಿ ಮಾಡಿದ್ರು, ರೀತಿಯಾಗಿ ಸರ್ಕಾರಿ ವೆಬ್ಸೈಟ್ಗಳಿಗೆ ಹ್ಯಾಕ್ ಮಾಡಿ ಅಲ್ಲಿಂದ ಹಣವನ್ನ ಎಗರಿಸಿ ಅವರು ಅಲ್ಲಿಂದ ಬೇರೆ ಅಂದ್ರೆ ವಿದೇಶಕ್ಕೆ ಕಳಿಸಿ ನಗದು ರೂಪದಲ್ಲಿ ಅದನ್ನ ಕನ್ವರ್ಟ್ ಮಾಡ್ತಾ ಇದ್ರು. ಈ ರೀತಿಯಾಗಿ ಮಾಹಿತಿಯನ್ನ ಕಲೆ ಹಾಕಿದಂತ ಇಡಿ ಅಧಿಕಾರಿಗಳು ಈಗ ವಿಶೇಷ ಕೋರ್ಟ್ಗೆ 3500 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಅದರಲ್ಲಿ ಏನು ಆರೋಪಿಗಳಾದಂತ ಶ್ರೀಕಿ ಮತ್ತೆ ರಾಬಿನ್ ಖಂಡೇವಾಲ್ಕರ್ ಮತ್ತೆ ಸುನೀಶ್ ಹೆಗಡೆ ಇವರೆಲ್ಲರೂ ಸಹ ಸೇರ್ಕೊಂಡು ಡಾರ್ಕ್ ವೆಬ್ಸೈಟ್ ಮೂಲಕ ಅಕ್ರಮ ಹಣ ಸಂಪಾದನೆಯನ್ನ ಸಹ ಮಾಡ್ತಾ ಇದ್ರು. ಜೊತೆಗೆ ಏನು ವೆಬ್ಸೈಟ್ಗಳಿಂದ ಕದ್ದಂತ ಹಣವನ್ನ ವಿದೇಶಗಳಲ್ಲಿ ಅಂದ್ರೆ ದುಬೈ ಮತ್ತೆ ಅಮೆರಿಕದಲ್ಲಿರ್ತಕ್ಕಂಥ ಕೆಲವೊಂದು ಇವರ ಗ್ಯಾಂಗ್ ನ ಸದಸ್ಯರಿಗೆ ಕಳಿಸಿ ಅಲ್ಲಿ ಅದನ್ನ ನಗದು ರೂಪಕ್ಕೆ ಮೊದಲಿಗೆ ಡಾಲರ್ ರೂಪದಲ್ಲಿ ಇಲ್ಲಿಂದ ಅಲ್ಲಿಗೆ ಡೆಪಾಸಿಟ್ ಮಾಡ್ತಾ ಇದ್ರು. ಅಲ್ಲಿಂದ ಇಂಡಿಯನ್ ರುಪೀಸ್ ರೂಪದಲ್ಲಿ ಕನ್ವರ್ಟ್ ಮಾಡಿ ಅವರ ಹಣವನ್ನ ಡ್ರಾ ಮಾಡ್ಕೊಳ್ಳುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ರು. ಇವರ ಜೊತೆಗೆ ಖಾಸಗಿ ಕಂಪನಿಯ ಮತ್ತಿಬ್ಬರು ಏನು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಾ ಇದ್ದಂತ ಆರೋಪಿಗಳು ಸಹ ಇವರ ಜೊತೆಗೆ ಕೈ ಜೋಡಿಸಿದ್ರು. ಅವರನ್ನು ಸಹ ಅವರ ಮನೆ ಮೇಲೆ ಸಹ ದಾಳಿ ಮಾಡಿ ಇಡಿ ಅಧಿಕಾರಿಗಳು ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಸಹ ಮಾಡಿದ್ರು. ಸದ್ಯ ಏನು ಈಗ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ SIT ತಂಡ ತನಿಖೆಯನ್ನ ಮಾಡಿದಿರ್ಬೋದು, ಜೊತೆಗೆ ಇಡಿ ಅಧಿಕಾರಿಗಳು ತನಿಖೆ ಮಾಡಿದ್ದು. ಇಡಿ ಅಧಿಕಾರಿಗಳ ತನಿಖೆ ವೇಳೆ ಸಿಕ್ಕಂತ ಒಂದಷ್ಟು ಮಹತ್ವದ ದಾಖಲೆಗಳ ಆಧಾರದ ಮೇಲೆ ಇವರ ಮೇಲೆ ಗಂಭೀರವಾದಂತ ಆರೋಪಗಳನ್ನ ಹೊರಿಸಿ 3500 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಈಗ ಅದನ್ನ ಚಾರ್ಜ್ ಶೀಟ್ ಅನ್ನ ಫ್ರೇಮ್ ಮಾಡಿರ್ತಕ್ಕಂತ ಕೋರ್ಟ್ ಆರೋಪಿಗಳಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಶಿಕ್ಷೆಯನ್ನ ವಿಧಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.